ಭಾರತ ಪ್ರವಾಸ ಮುಗಿಸಿ ರಷ್ಯಾಗೆ ಹಿಂತಿರುಗಿದ ಪುಟಿನ್. ರಷ್ಯಾ ಅಧ್ಯಕ್ಷರಿಗೆ ಪ್ರಧಾನಿ ಮೋದಿ ನೀಡಿದ ಅಮೂಲ್ಯ ಉಡುಗೊರೆಗಳೇನು? ಅಂತಾರಾಷ್ಟ್ರೀಯ ಗಮನ ಸೆಳೆದಿರುವ ಭಾರತದ ಉಡುಗೊರೆಗಳು. 2 ದಿನಗಳ ಮಿಂಚಿನ ಸಂಚಾರ ಮುಗಿಸಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಭಾರತದಿಂದ ತಮ್ಮ ದೇಶಕ್ಕೆ ಮರಳಿದ್ದಾರೆ. ಈ ಭೇಟಿ ಕೇವಲ ರಾಜತಾಂತ್ರಿಕ ಮಾತುಕತೆಗಳಿಗೆ ಸೀಮಿತವಾಗಿರಲಿಲ್ಲ. ಬದಲಿಗೆ ನಮ್ಮ ದೇಶದ ಸಂಸ್ಕೃತಿ ಮತ್ತು ಸ್ನೇಹ ಸಂಬಂಧದ ಅತ್ಯದ್ಭುತ ವಿನಿಮಯಕ್ಕೆ ಸಾಕ್ಷಿಯಾಯಿತು. ವಿದಾಯ ಹೇಳುವ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪುಟಿನ್ ಅವರಿಗೆ ನೀಡಿದ ಉಡುಗೊರೆಗಳು ಇದೀಗ ಅಂತಾರಾಷ್ಟ್ರೀಯ ಗಮನ ಸೆಳೆದಿವೆ. ಈ ಉಡುಗೊರೆಗಳು ಕೇವಲ ದುಬಾರಿ ವಸ್ತುಗಳಲ್ಲ, ಬದಲಿಗೆ ಭಾರತದ ಶ್ರೀಮಂತ ಕಲೆ, ಪರಂಪರೆ ಮತ್ತು 2 ರಾಷ್ಟ್ರಗಳ ನಡುವಿನ ಆಳವಾದ ನಂಬಿಕೆಯ ಸಂಕೇತವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಒಟ್ಟು 6 ಉಡುಗೊರೆಗಳನ್ನು ರಷ್ಯಾ ಅಧ್ಯಕ್ಷರಿಗೆ ನೀಡಿದ್ದಾರೆ. ಅವುಗಳ ಬಗ್ಗೆ ಮಾಹಿತಿಯನ್ನ ಇಲ್ಲಿ ಕೊಡ್ತಿದ್ದೀವಿ. ಪುಟಿನ್ ಅವರಿಗೆ ಮೋದಿ ನೀಡಿದ ಮೊದಲ ಉಡುಗೊರೆ ಅಸ್ಸಾಂನ ಶ್ರೇಷ್ಠ ಕಪ್ಪು ಚಹಾ ಅಥವಾ ಫೈನ್ ಅಸ್ಸಾಂ ಬ್ಲ್ಯಾಕ್ ಟೀ. ಬ್ರಹ್ಮಪುತ್ರ ಬಯಲಿನಲ್ಲಿ ಬೆಳೆಯುವ 2007ರಲ್ಲಿಯೇ ಜಿಐ ಟ್ಯಾಗ್ ಪಡೆದಿರುವ ಈ ಚಹಾ ಕೇವಲ ಪಾನೀಯವಲ್ಲ, ತನ್ನ ಖಡಕ್ ಮಾಲ್ಟಿ ಸುವಾಸನೆ ಮತ್ತು ಅಸ್ಸಾಮಿಕ ಪ್ರಭೇದದ ಸಾಂಪ್ರದಾಯಿಕ ಸಂಸ್ಕರಣ ವಿಧಾನಕ್ಕೆ ಇದು ಪ್ರಸಿದ್ಧ. ಈ ಚಹಾ ಭೂಮಿ, ಹವಾಮಾನ ಮತ್ತು ಕುಶಲತೆಯಿಂದ ರೂಪುಗೊಂಡ ಅಸ್ಸಾಂನ ಶ್ರೀಮಂತ ಪರಂಪರೆಯನ್ನು ಪ್ರತಿನಿಧಿಸುತ್ತೆ. ಈ ಚಹಾ ಆರೋಗ್ಯದ ಪ್ರಯೋಜನಗಳನ್ನು ಒಳಗೊಂಡಿದೆ. 2ನೇ ಉಡುಗೊರೆ ಮುರ್ಷಿದಾಬಾದ್ನ ಅಲಂಕಾರಿಕ ಬೆಳ್ಳಿ ಟೀ ಸೆಟ್ ಅಥವಾ ಆರ್ನೆಟ್ ಸಿಲ್ವರ್ ಟೀ ಸೆಟ್. ಪಶ್ಚಿಮ ಬಂಗಾಳದ ಸೂಕ್ಷ್ಮ ಕೆತ್ತನೆಗಳೊಂದಿಗೆ ರಚಿಸಲಾದ ಈ ಅದ್ಭುತ ಟೀ ಸೆಟ್ ಭಾರತದ ಶ್ರೀಮಂತ ಕಲಾತ್ಮಕತೆಯನ್ನು ಪ್ರತಿಬಿಂಬಿಸುತ್ತೆ. 3ನೇ ಗಿಫ್ಟ್ ಮಹಾರಾಷ್ಟ್ರದ ಬೆಳ್ಳಿಯ ಕುದುರೆ. ಮಹಾರಾಷ್ಟ್ರದ ಲೋಹದ ಕರಕುಶಲ ಸಂಪ್ರದಾಯಗಳಿಗೆ ಸಾಕ್ಷಿಯಾಗಿರುವ ಕೈಯಿಂದ ಮಾಡಿದ ಬೆಳ್ಳಿಯ ಕುದುರೆ ಸೂಕ್ಷ್ಮ ವಿವರಗಳಿಂದ ಕೂಡಿದೆ. ಕುದುರೆ 2 ಸಂಸ್ಕೃತಿಗಳಲ್ಲಿ ಘನತೆ ಮತ್ತು ಶೌರ್ಯವನ್ನು ಸಂಕೇತಿಸುತ್ತೆ. ಅದರ ಮುಂದಕ್ಕೆ ಸಾಗುವ ಭಂಗಿ ಭಾರತ ರಷ್ಯಾ ಪಾಲುದಾರಿಕೆ ಸದಾ ಪ್ರಗತಿಪರವಾಗಿರುತ್ತೆ ಅನ್ನೋದರ ಸ್ಪಷ್ಟ ರಾಜತಾಂತ್ರಿಕ ಸಂದೇಶವಾಗಿದೆ ಅಂತ ಹೇಳಲಾಗಿದೆ. 4ನೇ ಉಡುಗೊರೆ ಆಗ್ರಾದ ಮಾರ್ಬಲ್ ಚೆಸ್ ಸೆಟ್. ಆಗ್ರಾದ ಅಮೃತಶಿಲೆಯ ಈ ಸುಂದರ ಚೆಸ್ ಸೆಟ್ ಒಂದು ಜಿಲ್ಲೆ ಒಂದು ಉತ್ಪನ್ನ ಉಪಕ್ರಮದ ಅಡಿಯಲ್ಲಿ ಈ ಪ್ರದೇಶದ ಕಲ್ಲುಗಳ ಒಳಹರಿವು ಪರಂಪರೆಯನ್ನು ಎತ್ತಿ ತೋರಿಸುತ್ತೆ. ಹೂವಿನ ವಿನ್ಯಾಸದ ಫ್ರೇಮ್ ಮತ್ತು ಅರೆ ಅಮೂಲ್ಯ ಕಲ್ಲುಗಳನ್ನು ಬಳಸಿದ ಕಲಾಕೃತಿ ಉತ್ತರ ಭಾರತದ ಸೊಬಗನ್ನ ಸಾರುತ್ತೆ. 5ನೇ ಉಡುಗೊರೆ ಕಾಶ್ಮೀರಿ ಕೇಸರಿ ಅಥವಾ ಕಾಶ್ಮೀರಿ ಸ್ಯಾಫ್ರಾನ್. ಕಾಶ್ಮೀರದ ಎತ್ತರದ ಪ್ರದೇಶಗಳಲ್ಲಿ ಬೆಳೆಯುವ ಸ್ಥಳೀಯವಾಗಿ ಕೊಂಗ್ ಅಥವಾ ಜಾಫ್ರಾನ್ ಅಂತ ಕರೆಯಲ್ಪಡುವ ಈ ಕೇಸರಿ ಕೇವಲ ಬಣ್ಣ ಮತ್ತು ಸುವಾಸನೆಗೆ ಮಾತ್ರವಲ್ಲದೆ ಆಳವಾದ ಸಾಂಸ್ಕೃತಿಕ ಮಹತ್ವವನ್ನೂ ಹೊಂದಿದೆ. ಕೆಂಪು ಚಿನ್ನ ಅಂತಾನೆ ಪ್ರಖ್ಯಾತಿ ಹೊಂದಿರುವ ಈ ಕಾಶ್ಮೀರಿ ಕೇಸರಿ ಜಿಐ ಮತ್ತು ಒಂದು ಜಿಲ್ಲೆ ಒಂದು ಉತ್ಪನ್ನ ಮಾನ್ಯತೆ ಪಡೆದಿದೆ. ಇದು ಸಾಂಪ್ರದಾಯಿಕ ಕೈ ಕಟಾವು ವಿಧಾನ ಮತ್ತು ಸ್ಥಳೀಯ ರೈತರ ಆರ್ಥಿಕ ಮೌಲ್ಯವನ್ನು ಜಾಗತಿಕ ವೇದಿಕೆಯಲ್ಲಿ ಪ್ರತಿನಿಧಿಸಿದೆ. 6ನೇ ಉಡುಗೊರೆ ರಷ್ಯನ್ ಭಾಷೆಯಲ್ಲಿರುವ ಭಗವದ್ಗೀತೆ. ಇದು ಮಹಾಭಾರತದ ಪ್ರಮುಖ ಭಾಗವಾಗಿದ್ದು, ಕುರುಕ್ಷೇತ್ರ ಯುದ್ಧದ ಸಂದರ್ಭದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ನೀಡಿದ ಮಾರ್ಗದರ್ಶನದ ಸಂಭಾಷಣೆಯನ್ನು ಒಳಗೊಂಡಿದೆ. ಇದನ್ನು ರಷ್ಯನ್ ಭಾಷೆಯಲ್ಲಿ ನೀಡುವ ಮೂಲಕ ಭಾರತದ ಆಧ್ಯಾತ್ಮಿಕ ಪರಂಪರೆಯನ್ನ ರಷ್ಯಾದ ಜನರಿಗೂ ಪರಿಚಯಿಸಿದಂತಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.